ಹಾಗೆ ರಾಜ್ಯಪಾಲ ಗೆಹ್ಲೋಟ್ ಅವರನ್ನ ಭೇಟಿಯಾದರು ಸ್ಪೀಕರ್ ಯುಟಿ ಖಾದರ್. ವಿಧಾನಸಭೆ ಕಲಾಪವನ್ನ ಮುಂದೂಡಿದ ನಂತರ ಸೀದಾ ರಾಜ್ಯಪಾಲರ ಭೇಟಿ ಮಾಡ್ತಾರೆ. ಯುಟಿ ಖಾದರ್ ಔಪಚಾರಿಕವಾಗಿ ಭೇಟಿ ಮಾಡ್ತಾರೆ. ಲೋಕಭವನದಲ್ಲಿ ಸ್ಪೀಕರ್ ಯುಟಿ ಖಾದರ್ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ಇಷ್ಟೆಲ್ಲ ಗೊಂದಲ ಗದ್ದಲ ಆದಂತಹ ನಂತರದಲ್ಲಿ ಇವರಿಬ್ರು ಕೂಡ ಮತ್ತೆ ಭೇಟಿ ಆಗಿದ್ದಾರೆ. ಔಪಚಾರಿಕವಾಗಿ ಆಗಿರುವಂತಹ ಭೇಟಿ ಬಹುಶಃ ಸದನದಲ್ಲಿ ಏನಾಯ್ತು ಎತ್ತ ಅದನ್ನು ಅವ್ರ ಗಮನಕ್ಕೆ ತರ್ಬೋದು. ನಂತರದಲ್ಲಿ ಏನಾಯ್ತು ಅಂತ ಆಮೇಲೆ ಬಹುಶಃ ಗೊತ್ತಿಲ್ಲ, ಅವಕಾಶ ಇದ್ದರೆ ಆ ರೀತಿಯಾಗಿ ಒಂದು ವಿಷಾದವನ್ನು ಕೂಡ ವ್ಯಕ್ತಪಡಿಸಬಹುದು. ಮುಂದೆ ಈ ರೀತಿಯಾದಂಥ ಸಾಂವಿಧಾನಿಕ ಬಿಕ್ಕಟ್ಟು ಉಲ್ಬಣ ಆಗಬಾರ್ದು. ಸೊ ರಾಜ್ಯ ವಿಧಾನಸಭೆ ಕಲಾಪದಲ್ಲಿ ಅಥವಾ ವಿಧಾನಮಂಡಲ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲೆಲ್ಲ ಹೀಗಾಗಿ ಆ ಕುರಿತಾಗಿ ಚರ್ಚೆಯನ್ನು ಕೂಡ ನಡೆಸಿರಬಹುದು. ಯುಟಿ ಖಾದರ್ ಹೋಗಿ ರಾಜ್ಯಪಾಲರನ್ನ ಭೇಟಿಯಾದಂಥ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಕಾನೂನು ಸಚಿವರು ಏನು ಹೇಳ್ತಾ ಇದ್ದಾರೆ? ರಾಜ್ಯಪಾಲರ ಭಾಷಣ ನಿರಾಶಾದಾಯಕ ಮತ್ತು ಆಘಾತ ತಂದಿದೆ. ಭಾಷಣದಲ್ಲಿ ರಾಜ್ಯದ ನಿರ್ಣಯ ಹಾಗೆ ನಿಲುವುಗಳಿದ್ವು ಅಂತ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಆದರೆ 2 ಸಾಲುಗಳನ್ನು ಓದಿ ರಾಜ್ಯಪಾಲರು ಭಾಷಣವನ್ನು ಮುಗಿಸಿದ್ದಾರೆ. ರಾಷ್ಟ್ರಗೀತೆಯನ್ನ ಕೂಡ ಅವರು ಪೂರ್ಣಗೊಳಿಸದೆ ಹೊರಟು ಹೋಗಿದ್ದಾರೆ. ಹೀಗಾಗಿ ರಾಷ್ಟ್ರಗೀತೆಗೂ ಕೂಡ ರಾಜ್ಯಪಾಲರು ಅಪಮಾನ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಕೇಳೋಣ. ಸರ್, ಇವತ್ತಿನ ಜಂಟಿ ಅಧಿವೇಶನದಲ್ಲಿ ನಡೆದ ಘಟನೆ ಬಗ್ಗೆ ನೀವು ಯಾವ ರೀತಿ ನೋಡ್ತಾ ಇದ್ದೀರಿ? ಜಂಟಿ ಅಧಿವೇಶನದಲ್ಲಿ ಮಾನ್ಯ ರಾಜ್ಯಪಾಲರು ಸಂವಿಧಾನದ 176 ಅನುಚ್ಛೇದ ಏನಿದೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಉಲ್ಲಂಘನೆ ಮಾಡಿ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ. ಅಡ್ರೆಸ್ ಮಾಡಬೇಕಾದದ್ದು ಅವರ ಕರ್ತವ್ಯ. ರಾಜ್ಯಪಾಲರ ಭಾಷಣದ ನಂತರ ಮತ್ತೆ ರಾಷ್ಟ್ರಗೀತೆಯನ್ನು ನುಡಿಸಲಾಗುವುದು. ದಟ್ ಈಸ್ ದಿ ಪ್ರೋಟೋಕಾಲ್. ನಡೆಯುವಾಗಲೇ ಅರ್ಧಕ್ಕೆ ಹೋದಂತ ಒತ್ತಡಕ್ಕೆ ಏನಾದ್ರು ಒಳಗಾಗಿ ಹೋಗಿದ್ರು ಅಂತ ಚಾಲನೆ ಮಾಡೋಕೊಳ್ಳಿ. ಅವರು ಇಳಿದು ಜೈಯಿಂದ ಅಂದ್ಬಿಟ್ಟು ಹೋಗೇ ಬಿಟ್ರಲ್ಲ, ಹಾಗೆ ಗವರ್ನರ್ ಹೋಗೋ ಮುಂದೆ ಬ್ಯಾಂಡ್ನವ್ರು ಬಾರ್ಸೋಕ್ಕಾಗುತ್ತಾ? ಅಂದ್ರೆ ಒತ್ತಡಕ್ಕೆ ಏನಾದ್ರು ಒಳಗಾಗಿ ಈ ರೀತಿ ಆಗಿದೆ ಅಂತೀರ? ಹಾಗಾದ್ರೆ ನೋಡಿ, ಚರ್ಚೆಗೆ ಬರ್ತದಲ್ಲ. ಈಗ ಬಿಜೆಪಿ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ರಾಜ್ಯಪಾಲರನ್ನ ಅಡ್ಡಗಟ್ಟಿ ಒತ್ತಡ ಹೇರಲಾಗಿದೆ, ಅಡ್ಡಗಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನೋಡಿ, ರಾಜ್ಯಪಾಲರನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಾನು, ಕೌನ್ಸಿಲ್ನ ಚೇರ್ಮನ್ರು, ಅಸೆಂಬ್ಲಿಯ ಸ್ಪೀಕರು, ನಮ್ಮ ಮುಖ್ಯ ಸಚೇತಕರು ನಾವೆಲ್ಲ ಕೂಡಿ ಅವ್ರನ್ನ ಬುಕೆ ಕೊಟ್ಟು ಕರ್ಕೊಂಡು ಬಂದ್ವಿ. ಆಮೇಲೆ ಇಷ್ಟೆಲ್ಲ ಸಂವಿಧಾನ ವಿರೋಧ ನೀವು ನಿಮ್ಮ ಕ್ರಮ ಅಂಥೇಳಿ ಮೆಂಬರ್ಸ್ ಹೇಳುವಂಥ ಸಂದರ್ಭದಲ್ಲೂ ಮುಖ್ಯಮಂತ್ರಿಗಳ ಮೊದಲು ಮಾಡ್ಕೊಂಡು ನಾವೆಲ್ಲ ಅವ್ರನ್ನ ಹೋಗಿ ಅಲ್ಲಿ ಅವರಿಗೆ ಕಾರ್ನವರಿಗೆ ಹತ್ತಿಸಿ ಕಳಿಸಿ ಬಂದ್ವಿ. ಇದಕ್ಕೆ ಬೀಳ್ಕೊಟ್ಟು ಬಂದ್ವಿ. ಇದಕ್ಕೆಲ್ಲ ನೀವು ಸಾಕ್ಷಿನೇ, ಇದಕ್ಕೆಲ್ಲ ನೀವು ಸಾಕ್ಷಿ ಅಲ್ವಾ? ಬಿ ಜೆ ಪಿ ಅವ್ರು ಏನು ಹೇಳ್ತಾರೆ? ಈ ಸಾಕ್ಷಿಗಳನ್ನು ಅಳ್ಸಕ್ಕಾಗತ್ತಾ? ಅವ್ರನ್ನ ಹೋಗ್ಲಿಕ್ಕೂ ಬಿಟ್ಟಿಲ್ಲ, ಅಡ್ಡಗಟ್ಕೊಂಡಿದ್ದಾರೆ. ಯಾರು ಕೆ ಹರಿಪ್ರಸಾದ್ ಅವ್ರನ್ನ ತಡೆಯುವಂತ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸರ್, ಈಗ ನಿಮ್ಮ ಮುಂದಿನ ನಡೆ ಸರ್, ಕಾನೂನು ಸಚಿವರಾಗಿ ಮುಂದಿನ ನಡೆ ಸರ್, ಸರ್ಕಾರದ ಭಾಗವಾಗಿ ಮುಂದಿನ ನಡೆ ನಾಳೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಇದೆ, ಅದರಲ್ಲಿ ಚರ್ಚೆ ಮಾಡ್ತೀವಿ. ಇವತ್ತು ನಮ್ಮ ಕ್ಯಾಬಿನೆಟ್ ಸಭೆ ಇದೆ 4 ಗಂಟೆಗೆ, ಅದರಲ್ಲಿ ನಾವು ಚರ್ಚೆ ಮಾಡಿ ಮುಂದಿನ ನಿರ್ಣಯಗಳನ್ನು ಕೈಗೊಳ್ತೀವಿ. ಕ್ಯಾಮ್ರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.